ಕಾಯಿ ಹೋಳಿಗೆ ಮಾಡಲಿಕ್ಕೆ ಒಂದು ಸಣ್ಣ ಕಾಯಿನ ತುರ್ಕೊಂಡಿದ್ದೀನಿ. ಅದಕ್ಕೆ ನಾನು ಒಂದು 60 ml ಕಪ್ಪಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಕ್ಕಿ ನೆನೆಸಿಟ್ಕೋಬೇಕು. ಅಕ್ಕಿ ನೆನೆಸಿಟ್ಟಿಲ್ಲ ಅಂದರೆ ಈ ಥರ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಅದಕ್ಕೆ ಒಂದು 4 ಲವಂಗ, ಒಂದು 4 ಏಲಕ್ಕಿ, ಒಂದು ಸ್ವಲ್ಪ ಜಾಕಾಯಿ ಹಾಕ್ಕೊಂಡಿದ್ದೀನಿ, ಒಂದು ಇಷ್ಟು. ಈ ಎಲ್ಲ ದಿನಸುಗಳನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ಮಿಕ್ಸಿಗೆ ಹಾಕ್ಕೋಬೇಕು ಚೆನ್ನಾಗಿ. ಅಕ್ಕಿ ಹಿಟ್ಟನ್ನು ಮತ್ತು ತೆಂಗಿನಕಾಯಿನೂ ಒಂದು 5 ml ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಸ್ಟವ್ ಆನ್ ಮಾಡಿ ನಾನು ಒಂದು 3/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಡ್ತೇನೆ. ಕಾಯಿ ತುರಿ ಮತ್ತು ಅಕ್ಕಿ ಹಿಟ್ಟಿಗೆ ಒಂದು 3/4 ಕಪ್ಪಷ್ಟು ಬೆಲ್ಲನ ಫಸ್ಟ್ ಬೆಲ್ಲ ಕರಗಿಸ್ಕೊಂಡು ನಂತರ ನಾನು ಕಾಯಿ ತುರಿ ಹಾಕ್ಕೊಳ್ತೇನೆ. ಇದಕ್ಕೆ ಒಂದು 10 ml ಅಷ್ಟು ನೀರು ಹಾಕ್ಕೊಂಡು ಪಾನಕ ಮಾಡ್ಕೋಬೇಕು. ಈಗ ಬೆಲ್ಲ ಕರಗಿದೆ. ನಾನು ಅಕ್ಕಿ ಮತ್ತು ತೆಂಗಿನಕಾಯಿ ತುರ್ಕೊಂಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನೀರು ಹಚ್ಕೊಂಡು ಹಿಂಗೆ ಮುಟ್ಟಿದರೆ ಕೈಗೆ ಅಂಟ್ತಾ ಇಲ್ಲ. ಅದರಿಂದ ಇದು ತೆಂಗಿನಕಾಯಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ಈಗ ಏಲಕ್ಕಿ ಮತ್ತು ಲವಂಗ, ಜಾಕಾಯಿ ಕೊಟ್ಟಿರೋದನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ಇಟ್ಟು ಈ ಥರ ತೆಳುವಾಗಿ ಕಲಿಸ್ಕೊಂಡಿದೆ. ಈ ಹದದಲ್ಲಿ ತೆಳುವಾಗಿದೆ. ಈ ಥರ ತೆಳುವಾಗಿ ಕಲಿಸ್ಕೊಂಡಿದೆ. ಈ ಥರ ಹಳೆದು ಹೀಗೆ ಹಾಕ್ಕೊಳ್ಬೇಕು. ಇದಕ್ಕೇನು ಎಣ್ಣೆ ಹಾಕೋದು ಬೇಕಿಲ್ಲ, ಹಾಗೆ ಬೇಯುತ್ತೆ. ಈ ಥರ ಕಾಯಿನ ಹೋಳಿಗೆನ ಬೇಯಿಸ್ಕೋಬೇಕು ಕೆಂಪು ಹೊಂಬಣ್ಣ ಬರೋವರೆಗೂ. ಅದಕ್ಕೆ ಮೇಲೇನು ತುಪ್ಪ ಅಥವಾ ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಆ್ಯಕ್ಚುಲಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಥರ ಬೇಳೆ ಹೋಳಿಗೆ ಹೇಗೆ ತುಂಬ್ಕೋತೀವೋ ಅಥವಾ ಶೇಂಗಾ ಹೋಳಿಗೆ ತುಂಬ್ಕೊಂಡಂಗೆ ಒಳಗಡೆ ಹೂರಣ ಇಟ್ಟು ಸ್ಟಫ್ ಮಾಡಿಕೊಂಡು ಅದನ್ನು ಲಟ್ಟಿಸ್ಕೋಬೇಕು. ಕಾಯಿ ಹೋಳಿಗೆ ರೆಡಿಯಾಗಿ ಇದು ತುಪ್ಪದೊಟ್ಟಿಗೆ ಸೇವಿಸಲಿಕ್ಕೆ ಚೆನ್ನಾಗಿರ್ತದೆ. ನೀವು ಒಮ್ಮೆ ಈ ಥರ ಕಾಯಿ ಹೋಳಿಗೆಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಥ್ಯಾಂಕ್ ಯು.